ನಮಸ್ತೆ ಎಲ್ಲರಿಗೂ. ವೇಸ್ಟ್ ಆಗಿ ಬಿಸಾಕುವಂತ ಪೆನ್ ಕ್ಯಾಪ್‌ಗಳಿಂದ ಇಷ್ಟೊಂದು ಉಪಯೋಗ ಇದೆ ಅಂತ ಗೊತ್ತಿರ್ಲೇ ಇಲ್ಲ. ನಿಜವಾಗ್ಲೂ ಇನ್ಮೇಲೆ ಪೆನ್ ಕ್ಯಾಪ್‌ನ ಎಸೆಯೋದಕ್ಕೆ ಹೋಗ್ಬೇಡಿ. ಎಷ್ಟೊಂದೆಲ್ಲ ಟಿಪ್ಸ್‌ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ನನಗೂ ಶಾಕ್ ಆಗೋಯ್ತು ಇಷ್ಟೊಂದೆಲ್ಲ ಉಪಯೋಗ ಇದೆಯಾ ಅಂತ. ನೀವು ಕೂಡ ಶಾಕ್ ಆಗ್ತೀರಾ. ಮತ್ತಿನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ. ಎಷ್ಟೊಂದೆಲ್ಲ ಉಪಯೋಗ ಇದೆ ಗೊತ್ತಾ? ಬರ್ದಿದ್ದಾದ್ಮೇಲೆ ಪೆನ್‌ನ ಇನ್ಮೇಲೆ ಪೆನ್ ಕ್ಯಾಪ್‌ನ ಯಾವತ್ತೂ ಎಸೆಯಕ್ಕೆ ಹೋಗ್ಬೇಡಿ. ಪೆನ್ ಕ್ಯಾಪ್. ಸೊ, ಯೂಶುವಲಿ ಪೆನ್ ಮುಗ್ದಿದ ತಕ್ಷಣ ಪೆನ್ ಕ್ಯಾಪ್ ಜೊತೆನೆ ಹೊರಗಡೆ ಬಿಸಾಕ್ಬಿಡ್ತಾರೆ ಮಕ್ಕಳು. ಸೊ, ನಾವುನು ಅದು ಕಸಕ್ಕೆ ಗುಡಿಸಿ ಡಸ್ಟ್‌ಬಿನ್ನಿಗೆ ಹಾಕ್ತೀವಿ. ಇನ್ಮೇಲೆ ಎಸೆಯೋದಕ್ಕೆ ಹೋಗಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ. ಎಷ್ಟೊಂದು ಉಪಯೋಗ ಇದೆ ಗೊತ್ತಾ ಫ್ರೆಂಡ್ಸ್ ಈ ಪೆನ್ ಕ್ಯಾಪಿಂದ. ಡಬಲ್ ಸೈಡ್ ಗಮ್ ಇದ್ರೆ ಸಾಕು ನಿಮ್ಮ ಹತ್ರ. ಈ ಗಮ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನ ನಾನು ಅಮೆಜಾನಲ್ಲಿ ತಗೊಂಡಿದ್ದೆ. ತುಂಬಾ ಚೆನ್ನಾಗಿ ಗಮ್ಮು ಅಂಟುತ್ತೆ. ಟ್ರಾನ್ಸ್ಪರೆಂಟ್ ಇರೋ ಅಂಥ ಗಮ್ಮು. ಸೊ, ಇದನ್ನ ನಾನು ಪೆನ್ ಕ್ಯಾಪಿಗೆ ಹಿಂದೆಗಡೆ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ. ಇದನ್ನ ಯಾವ ಥರನಾದ್ರೂ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ದೇವ್ರ ಮನೆ ಹತ್ರ ನೀವೇನಾದ್ರೂ ಗಂಧದ ಕಡ್ಡಿ ಸಿಕ್ಸೋದಕ್ಕೆ ಸಿಗತ್ತೆ ಬೇರೆ ಆಪ್ಷನಲ್ಲು. ಅಂದ್ರೆ ನಮ್ಮ ಹತ್ರ ಇರೋ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ರೀಯೂಸ್ ಮಾಡಬೇಕು ಅಂದ್ರೆ ಈ ಥರ ಪೆನ್ ಕ್ಯಾಪಿಗೆ ಒಂಚೂರು ಗಮ್‌ನ ಹಾಕಿ ಈ ಥರ ಗಂಧದ ಕಡ್ಡಿನ ಸಿಗಿಸ್ಕೊಳ್ಬೋದು. ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಗಟ್ಟಿಯಾಗಿ ಸ್ಟಿಕ್ ಆಗಿ ಹಿಡ್ಕೊಳುತ್ತೆ. ತುಳಸಿ ಕಟ್ಟೆ ಹತ್ರ, ಹೊರ್ಗಡೆ ನಮ್ಮನೇಲಿ ಹೊರ್ಗಡೆ ಬಾಗ್ಲ ಹತ್ರ ಒಂದು ದೇವ್ರದ್ದು ಫೋಟೋ ಹಾಕಿದ್ದೀನಿ ಬಡ್ಡಿ ಕಳಮದು. ಅದ್ರ ಕೆಳಗಡೆ ನಾನು ಈ ಥರ ಪೆನ್ ಕ್ಯಾಪ್‌ನ ಅಂಟಿಸ್ಬಿಟ್ಟು ಗಂಧದ ಕಡ್ಡಿ ನಾವು ಡೈಲಿ ಪೂಜೆ ಮಾಡಿ ಹೊರಗಡೆ ಸಿಗಿಸ್ತೀವಲ್ವಾ, ಇದನ್ನ ಸಿಗ್ಸೋಕ್ಕೂ ತುಂಬಾ ಚೆನ್ನಾಗಿರತ್ತೆ. ಇದನ್ನೊಂದು ಟಿಪ್‌ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ತುಂಬಾನೇ ಯೂಸ್‌ಫುಲ್ ಆಗುತ್ತೆ. ಖುಷಿ ಆಗತ್ತೆ ನಿಮ್ಗೂನು ಪೆನ್ ಕ್ಯಾಪ್ ಎಸೆಯೋ ಮುಂಚೆ. ಕೆಲವರು ಬಾಡಿಗೆ ಮನೆಗಳಲ್ಲಿ ಇರ್ತೀವಲ್ಲ, ಆವಾಗ ನಮಗೆ ಜಾಸ್ತಿ ಮಳೆ ಹೊಡೆಯೋದಕ್ಕೆಲ್ಲ ಬಿಡಲ್ಲ, ಗೋಡೆ ಕ್ರ್ಯಾಕ್ ಆಗತ್ತೆ ಅಂತ. ಸೊ, ಸುಮ್ಮನೆ ಬೈತಾ ಇರ್ತಾರೆ. ನಮಗೆ ಕ್ಯಾಲೆಂಡರ್ ಎಲ್ಲ ನೇತಾಕೋದಕ್ಕೆ ಜಾಗ, ಸ್ಪೇಸ್ ಇಲ್ಲ ಅಂದಾಗ ಈ ಥರ ಪೆನ್ ಕ್ಯಾಪಿಗೆ ಗಮ್ ಹಾಕಿ ಹಿಂದೆಗಡೆ ಅಂಟಿಸ್ಕೊಳ್ಬೋದು. ಗೋಡೆ ಮೇಲಾದ್ರೂ ಹಾಕೊಳ್ಬೋದು. ನಾನಿಲ್ಲಿ ಡೋರ್ ಮೇಲೆ ಡೋರ್ ಹಿಂದೆಗಡೆ ಹಾಕಿ ಅಂಟಿಸ್ತಾ ಇದ್ದೀನಿ. ಸೊ, ಈ ಥರ ನೇತಾಕ್ಬೋದು. ಎಷ್ಟು ದಿನ ಆದ್ರೂ ಆರಾಮಾಗಿ ನಮಗೆ ಬೇಕು ಅಂದಾಗ ಕ್ಯಾಲೆಂಡರ್ ನೋಡ್ಕೊಳ್ಬೋದು. ಸೊ, ಇದೊಂದು ಟಿಪ್‌ನ ಯೂಸ್ ಮಾಡಿ ಫ್ರೆಂಡ್ಸ್. ಹಾಗೇನೇ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕಿಚನಲ್ಲಿ ಯಾವಾಗಲೂ ನನಗೆ ಒಂದು ಪೆನ್ನು ಮತ್ತು ಒಂದು ನೋಟ್‌ಬುಕ್‌ನ ಇಟ್ಕೊಂಡಿರ್ತೀನಿ. ಸೊ, ಯಾಕೆಂದರೆ ನನಗೆ ಈ ಗ್ರೋಸರೀಸ್ ಎಲ್ಲ ಖಾಲಿ ಆದಾಗ ಅದನ್ನ ಬರ್ಕೊಳ್ಳೋದಕ್ಕೆ ಬರೆದಿಟ್ಕೊಂಡ್ಬಿಟ್ರೆ ನನಗೆ ಈಸಿ ಆಗುತ್ತೆ. ಯಾವ್ಯಾವ ವಸ್ತುಗಳು ಖಾಲಿ ಆಗುತ್ತೋ ಅದನ್ನ ನೋಟ್‌ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ತೀನಿ. ಮತ್ತು ಗ್ರೋಸರೀಸ್ ತರಕ್ಕೆ ಹೋದಾಗ ಈಸಿ ಆಗುತ್ತೆ ಅಂತ. ಹಾಗಾಗಿ ನಾನು ಈ ಸ್ವಿಚ್ ಬಾಕ್ಸ್ ಇರುತ್ತಲ್ವಾ, ಅದ್ರ ಪಕ್ಕದಲ್ಲೇನೆ ಒಂದು ಪೆನ್ ಕ್ಯಾಪ್‌ನ ಅಂಟಿಸಿದ್ದೀನಿ. ಪೆನ್ನ ಹುಡುಕಾಡ್ತಾ ಇರಬೇಕು, ಮಕ್ಕಳನ್ನೆಲ್ಲ ಕೇಳ್ತಾ ಇರ್ತೀನಿ, ಎಲ್ಲಾಕಿದ್ರೋ ಪೆನ್ ಕೊಡಿ, ಪೆನ್ ಕೊಡಿ ಅಂತ. ಅದ್ರ ಬದಲಿಗೆ ಈ ಪೆನ್ ಕ್ಯಾಪ್‌ನ ನಾನು ಅಂಟಿಸಿ ಪೆನ್ನ ಇಲ್ಲೇ ಇಟ್ಕೊಂಡಿರ್ತೀನಿ. ಈಸಿ ಆಗತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ನಾವು ಡೈಲಿ ಗಾಡಿ ಕೀಸ್ಗಳೆಲ್ಲ ಎತ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತೆ ಅರ್ಜೆಂಟಾಗಿ ಮಕ್ಳು ಕರ್ಕೊಬರೋದಕ್ಕೆಲ್ಲ ಹೋಗೋ ಟೈಮಲ್ಲಿ ನಮಗೆ ಗಾಡಿ ಕೀ ಬೇಕೇ ಬೇಕಲ್ವಾ. ಸೊ, ಹಾಗಾಗಿ ಮನೆ ಕೀ, ಗಾಡಿ ಕೀ ಎಲ್ಲ ನಾವು ಡೋರ್ ಹಿಂದೆಗಡೆ ಈ ಥರ ಪೆನ್ ಕ್ಯಾಪ್‌ನ ಅಂಟಿಸಿ ನಾವು ಅದ್ರ ಮೇಲ್ಗಡೆ ಬೇಕಾದರೆ ಒಂದೋ ಎರಡೋ ಕೀನ ಈ ಥರ ನೇತಾಕ್ಬೋದು. ಅಕಸ್ಮಾತ್ ನಿಮಗೆ ಇನ್ನೊಂದು ಮಾಸ್ಕ್ ಅಂತೂ ಬೇಕೇ ಬೇಕಲ್ವಾ. ಸೊ, ಗಾಡಿ ಓಡಿಸೋರಿಗಂತೂ ಮಾಸ್ಕ್ ಇರಲೇಬೇಕು. ಮತ್ತು ಮಕ್ಳದು ಅಷ್ಟೇ, ಮಕ್ಳದು ID ಕಾರ್ಡು ಈ ಥರದ್ದೆಲ್ಲ ಬೇಗ ಸಿಗಬೇಕು ಅಂದರೆ ಈ ಥರದ್ದೆಲ್ಲ ಹಾಕಿ ನೇತಾಕೊಳ್ಬೋದು. ನಾನಿಲ್ಲಿ ಮಾಸ್ಕು ಮತ್ತು ಕೀನ ಹಾಕೊಂಡು ಇಟ್ಕೊಂಡಿರ್ತೀನಿ. ನನಗೆ ಈಸಿಯಾಗಿ ಸಿಗುತ್ತೆ ಅಂತ ನಾನು ಈ ಡೋರ್ ಮೇಲೇ ಡೋರ್ ಹಿಂದೆಗಡೆ ಹಾಕೊಂಡಿರ್ತೀನಿ. ಈ ಥರ ನನಗೆ ಈಸಿ ಆಗುತ್ತೆ ತೊಗೊಂಡು ಹೋಗೋದಕ್ಕೆ. ಸೊ, ಇದು ತುಂಬಾ ಚೆನ್ನಾಗಿದೆ ಐಡಿಯಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ಮೇಯ್ನ್ ಇನ್ನೊಂದೇನಪ್ಪ ಅಂದರೆ ನಾವು ಈ ಮೇಕಪ್ ಬಾಕ್ಸ್ ಒಳಗಡೆ ಐಲೈನರು, ಐಬ್ರೋ ಪೆನ್ಸಿಲ್ಸು ಇದನ್ನೆಲ್ಲ ಇಟ್ಕೊಂಡಿರ್ತೀವಿ. ಫುಲ್ಲು ಕೆಳಗಡೆ ಹೋಗಿರುತ್ತೆ. ಹುಡ್ಕಾಡಬೇಕು. ಅರ್ಜೆಂಟಾಗಿ ಎಲ್ಲಾದರೂ ರೆಡಿ ಆಗುವಾಗ ಸುಮ್ಮನೆ ತಡ್ಕಾಡ್ತಾ ಇರ್ತೀವಿ. ನಮಗೆ ಬೇಗ ಸಿಗೋದೇ ಇಲ್ಲ. ಅಂಥ ಟೈಮಿಗೆ ಯೂಸ್ ಆಗೋವಂಥದ್ದು ಈ ಪೆನ್ ಕ್ಯಾಪು. ಎಲ್ಲಾದರೂ ಒಂದು ಕಡೆ ಈ ಥರ ಸ್ಟಿಕ್ ಮಾಡ್ಕೊಂಬಿಡಿ. ನಮ್ಮ ಇದ್ರದ್ದು ಮಿರರ್ ಹತ್ರ ಎಲ್ಲಾದರೂ ಸ್ಟಿಕ್ ಮಾಡಿಕೊಂಡು ಐಬ್ರೋ ಪೆನ್ಸಿಲು ನಾನಿಲ್ಲಿ ಒಂದನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು 4, 5 ಪೆನ್ ಕ್ಯಾಪ್‌ನ ಈ ಥರ ನೀವು ಅಂಟಿಸ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ. ಆಮೇಲೆ ನಾವು ಐಬ್ರೋ ಪೆನ್ಸಿಲು, ಇದು ಐಲೈನರು ನಮ್ಗೆ ಯಾವ್ದು ಬೇಕೋ ಅದನ್ನ ಈ ಥರ ಒಂದೊಂದು ಕ್ಯಾಪ್ ಒಳಗಡೆ ಹಾಕಿ ಸಿಗಿಸ್ಕೊಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಈಸಿಯಾಗಿ ನಮ್ಮ ಕೈಗೆ ಸಿಗುತ್ತೆ. ನಮಗೆ ಬೇಕು ಅಂದಾಗ ತಗೊಂಡು ಯೂಸ್ ಮಾಡ್ಕೊಂಡು ಮತ್ತೆ ಅಲ್ಲೇ ಇಡ್ಬೋದು. ಅದ್ರಕ್ಕಿಂತ ಇನ್ನೊಂದೇನಪ್ಪ ಅಂದರೆ ನಮಗೆ ಏರ್ ಬಡ್ಸ್ ಅಂತೂ ಯಾವಾಗಲೂ ಬೇಕೇ ಬೇಕು. ಮಕ್ಳಿಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ನಮಗೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಯರ್ ಎಲ್ಲ. ಸೊ, ಅದನ್ನು ಕೂಡ ನಮಗೆ ಕಣ್ಣಿಗೆ ಕಾಣೋ ಥರ ಇರಲಿ ಅಂದರೆ ಈ ಥರದ್ದು ಒಂದೋ ಎರಡೋ ಈ ಥರ ಹಾಕಿಟ್ಬಿಟ್ರೆ ನಮಗೆ ಈಸಿಯಾಗಿ ಎತ್ಕೊಳ್ಬೋದಲ್ವಾ. ಸೊ, ಹಾಗಾಗಿ ಇದೊಂದು ಟಿಪ್‌ನ ಫಾಲೋ ಮಾಡಿ. ಈ ಟಿಪ್ ಅಂತೂ ಎಲ್ಲರಿಗೂ ಯೂಸ್ ಆಗೋ ಅಂಥದ್ದು. ನಾವು ಎಷ್ಟೊಂದು ಮಿಸ್ಟೇಕ್ಸ್‌ನ ಮಾಡ್ತಾ ಇರ್ತೀವಿ ಮನೆಯಲ್ಲಿ.
ನಾನಿಲ್ಲಿ ಪೆನ್ನಿಗೆ ಕ್ಯಾಪಿಗೆ ಹಿಂದೆಗಡೆ ಡಬಲ್ ಸೈಡ್ ಗಮ್ನ ಅಂಟಿಸಿ ಸ್ವಲ್ಪ ಅಗಲ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಚಾರ್ಜ್ ಹಾಕಿರ್ತೀವಿ. ಸೋಫಾ ಹತ್ರ ಇಲ್ಲ ಚೇರ್‌ಗಳ ಹತ್ರ ಎಲ್ಲಾದ್ರೂ ಡೈನಿಂಗ್ ಟೇಬಲ್ ಹತ್ರ ಹಾಕಿ ಬಿಟ್ಬಿಟ್ಟಿರ್ತೀವಿ. ಮಕ್ಳೇನ್ ಮಾಡ್ತಾರೆ ಅಂದ್ರೆ ಆ ಚಾರ್ಜರ್ ವೈರ್ ಎಳಿಯೋದು, ಇಲ್ಲಾಂದ್ರೆ ಅದ್ರ ಪಕ್ಕದಲ್ಲೇನೆ ಕೂತ್ಕೊಂಡ್ಬಿಡೋದು. ಗೊತ್ತಾಗ್ದಲೇನೆ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತಾರೆ. ಕೆಲವೊಮ್ಮೆ ನಾವೂನು ಹಾಗೇನೆ ಸೋಫಾ ಹಿಂದೆಗಡೆ ಕೂತ್ಕೊಂಡ್ಬಿಟ್ಟಿರ್ತೀವಿ. ಆಗ ಚಾರ್ಜರ್ ವೈರು ಬೆಂಡ್ ಆಗಿ ಅಲ್ಲೇ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಚಾರ್ಜಿಂಗ್ ಹಾಕೊಳ್ಳೋ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಬೇಕು. ಇಲ್ಲ ಅಂದಾಗ ನಾನಿಲ್ಲಿ ಪೆನ್ ಕ್ಯಾಪಿಂದು ಅಂಟಿಸಿದೀನಿ ಅಲ್ಲೇನೆ. ಬೇಡ ಅಂದಾಗ ನಾವು ತೆಗ್ದು ಇದನ್ನ ವೈರ್‌ನ ಇಲ್ಲಿ ಹಾಕಿದ್ರಾಯ್ತು. ತುಂಬಾ ವರ್ಷ ಯೂಸ್ ಮಾಡ್ಬೋದು. ಸೇಫಾಗಿ ಇಟ್ಕೊಳ್ಬೋದು ಚಾರ್ಜರ್‌ನ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಂಥದ್ದೇ ಇನ್ನೊಂದಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ.